ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಕ್. ನೌಮಿ ನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇಹಂ ಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ನಿತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಮ್ಯೂಟ್ ಮಾಡ್ರಿ. ಸಂಜಯ ತಾನು ಧೃತರಾಷ್ಟ್ರನ ಸಂದೇಶವನ್ನು ತೆಗೆದುಕೊಂಡು ಬಂದಿದ್ದಾನೆ. ಯುದ್ಧ ಮಾಡುವುದು ಅಂತ ನಿಶ್ಚಯವಾಗಿದೆ. ಯಾಕೆ ಅಂದರೆ ಆ ಧೃತರಾಷ್ಟ್ರ ಹೇಳಿ ಕಳಿಸಿದ್ದೇನು, ನಮ್ಮ ರಾಜ್ಯದಲ್ಲಿ ಬಂದು ಪ್ರಜರಂತೆ ನೀವು ಇದ್ದು ಮತ್ತು ಜೀವನವನ್ನು ಮಾಡಬೇಕು, ರಾಜ್ಯ ನಿಮಗೆ ಕೊಡುವುದಿಲ್ಲ ಅಂತ ಹೇಳಿಬಿಟ್ಟ. ಈ ಮಾತನ್ನು ಹೇಳಲಿಕ್ಕೆ ಸಂಜೆ ಬಂದಿದ್ದಾನೆ. ಆಗ ಧರ್ಮರಾಜ ಮೊದಲಾದ ಎಲ್ಲರೂ ಯುದ್ಧವಾಗಲಿಕ್ಕೇ ಬೇಕು, ನಮ್ಮ ರಾಜ್ಯವನ್ನು ನಾವು ಇಸ್ಕೊಳ್ಳಿಕ್ಕೆ ಬೇಕು ಅಂತ ಹೇಳಿದಾಗ ಕೃಷ್ಣನ ಹತ್ರ ಇಬ್ಬರು ಹೋಗ್ತಾರೆ. ಅರ್ಜುನ ಮತ್ತು ದುರ್ಯೋಧನ. ಆಗ ಸಮವಾಗಿ ಇಬ್ಬರಿಗೂ ಏನು ಮನಸ್ಸಿಗೆ ಕೊಡೋದರಿಂದ ಸಂತೋಷವಾಗಬೇಕು ಅದನ್ನು ಕೊಟ್ಟು ಸಮಾಧಾನ ಮಾಡ್ತಾನೆ ಕೃಷ್ಣ. ಹಾಗಾಗಿ ಯುವಯೋಹೋ ಏಕತ್ರಾಹಂ ನಿರಾಯುಧಃ, ನಾನು ನಿರಾಯುಧನಾಗಿ ಇರ್ತೇನೆ ಅಂತಂದಾಗ ಅವಶ್ಯವಾಗಿ ನಿರಾಯುಧನಾಗಿ ನನ್ನಲ್ಲಿ ಬಾ ಪರಮಾತ್ಮ, ನಿನ್ನ ಅನುಗ್ರಹ ಇದ್ದರೆ, ನಿನ್ನ ಸನ್ನಿಧಾನ ಇದ್ದರೆ ನನಗೆ ಜಯವಾಗ್ತದೆ ಅಂತ ಅರ್ಜುನ ತಾನು ಕೃಷ್ಣನನ್ನು ಸ್ವಾಗತ ಮಾಡಿ ತನ್ನ ಪಕ್ಷದಲ್ಲಿ ಬರೋದಕ್ಕೆ ತಾನು ವಿನಂತಿ ಮಾಡಿಕೊಳ್ತಾನೆ. ಇನ್ನು ದುರ್ಯೋಧನನಿಗೆ ನಾರಾಯಣ ಸೈನ್ಯವನ್ನು 10 ಲಕ್ಷ ಸೈನ್ಯವನ್ನು ಅಸ್ತ್ರಶಸ್ತ್ರಗಳಿಂದ ಕೂಡಿದ ಮಹಾಪರಾಕ್ರಮಿಗಳನ್ನು ಕೊಟ್ಟು ಕಳಿಸ್ತಾನೆ. ಆಗ ಆಯಿತು ಅಂತ ಹೇಳಿ ಎರಡೂ ಪಕ್ಷದಲ್ಲಿ ಸೈನ್ಯ ತಾನು ಡಿವೈಡ್ ಆಗ್ತದೆ, ವಿಭಾಗವಾಗ್ತದೆ. ಪಾಂಡವರ ಪಕ್ಷದಲ್ಲಿ ಕೌರವರ ಪಕ್ಷದಲ್ಲಿ ಅಂತ ಹೇಳಿ ಎರಡು ವಿಭಾಗವಾದ ಮೇಲೆ ಶಲ್ಯ ತಾನು ಪಾಂಡವರ ಮತ್ತು ನಕುಲ ಸಹದೇವರ ಸೋದರ ಮಾವ, ಹಾಗಾಗಿ ಅವರ ಪಕ್ಷಕ್ಕೆ ಪಾಂಡವರ ಪಕ್ಷಕ್ಕೆ ಹೋಗಬೇಕು ಅಂತ ಹೇಳಿ ಸರ್ವ ತಮ್ಮ ಸೈನ್ಯವನ್ನು ತೆಗೆದುಕೊಂಡು ಬಂದು ತಾನು ಅಲ್ಲಿ ಪಾಂಡವರ ಪಕ್ಷಕ್ಕೆ ಬರಬೇಕು ಅಂತನ್ನುವ ವಿಚಾರ ಮಾಡಿ ಬರ್ತಿರ್ತಾನೆ. ಅಷ್ಟರಲ್ಲಿ ವಿಚಿತ್ರ ನೋಡಿ ಹೇಗಿದೆ, ದುಷ್ಟರ ದುರ್ಬುದ್ಧಿ ಹೇಗೆ ಮನುಷ್ಯರನ್ನು ವಶ ಮಾಡಿಕೊಳ್ಳುತ್ತದೆ ಅಂತನ್ಲಿಕ್ಕೆ ದುರ್ಯೋಧನ ಅತ್ಯಂತ ಜ್ವಲಂತ ದೃಷ್ಟಾಂತ. ತಾನು ಒಂದು ವಸ್ತ್ರದ ಮನೆಯನ್ನು ಕಟ್ಟಿಸಿ ಏನು ಯಾವ್ಯಾವ ಸೌಲಭ್ಯಗಳು ಬೇಕೋ ಎಲ್ಲ ವಿಧವಾದ ಸೌಖ್ಯವನ್ನು ಕೊಡುವಂತಹ ಮನೆಯದು. ಆ ಮನೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಶಲ್ಯ ತಾನು ಇದ್ದು ಎಲ್ಲ ವಿಧವಾದ ಸೌಖ್ಯವನ್ನು ಪಡೆದಾದ ಮೇಲೆ ಹೇಳ್ತಾನೆ, ಯಾರು ಈ ಮನೆ ಕಟ್ಟಿಸಿದ್ದೀರೋ ಅವರಿಗೆ ನಾನು ಯುದ್ಧದಲ್ಲಿ ಸಹಾಯ ಮಾಡ್ತೇನೆ, ಯುಧಿಷ್ಠಿರವೇ ಕಟ್ಟಿಸಿರಬೇಕು ಅಂತ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳ್ತಾನೆ. ಅಷ್ಟರಲ್ಲಿ ದುರ್ಯೋಧನ ಹೊರಗೆ ಬರ್ತಾನೆ. ಲೀನಶ್ರುತ್ವಾಧಾತರಾಟ್ರ ಸತ್ಯಂ ಕುರ್ವಿತ್ಯ ಭಾಷತ ದೇಹಿ ಮೇ ಯುದ್ಧ ಸಹಾಯಂ ಇತಿ ಸೋಪಿ ಯಶೋರ್ಥಯನ್. ಸ್ವಾಮಿ, ನನಗೆ ಯುದ್ಧಕ್ಕೆ ಸಹಾಯ ಮಾಡಬೇಕು, ಇದನ್ನು ಮಾಡಿಸಿದ್ದು ನಾನೇ ಅಂತ ಹೇಳಿದಾಗ ಆಯಿತು, ಅನಿವಾರ್ಯವಾಗಿ ಮಾತು ಕೊಟ್ಟು ಬಿಟ್ಟಿದ್ದೇನೆ, ಅದನ್ನು ನಡೆಸಬೇಕು ಅಂತ ಹೇಳಿ
ಅದನ್ನು ನಡೆಸಬೇಕು ಅಂತ ಹೇಳಿ ಶಲ್ಯ ತಾನು ಅವನಿಗೆ ಮಾತು ಕೊಟ್ಟಿದ್ದನ್ನು ಅವ್ರ ಜೊತೆಗೆ ಯುದ್ಧಕ್ಕೆ ಹೋಗ್ತಾನೆ. ಪಾಂಡವರ ಹತ್ರ ಹೋಗಿ ಹೀಗೆಲ್ಲ ಆಯಿತು ವ್ಯವಸ್ಥೆ, ದುರ್ಯೋಧನ ನನ್ನನ್ನು ವಶ ಮಾಡಿಕೊಂಡು ಬಿಟ್ಟಿದ್ದಾನೆ, ಇನ್ನೇನು ಮಾಡಲಿ, ನಾನು ಅವ್ರ ಪಕ್ಷದಲ್ಲಿ ನಿಮ್ಮ ವಿರುದ್ಧವಾಗಿ ನಿಂತು ಯುದ್ಧವಾಡುವ ಪ್ರಸಂಗ ಬಂತು. ಆಯಿತು, ಆಡ್ರಿ ಯುದ್ಧ, ಆದರೆ ಒಂದು ಕೆಲಸ ಮಾತ್ರ ಮಾಡಬೇಕು. ಏನು? ತೇಜೋವತಾರ್ಥಂ ಕರ್ಣಸ್ಯ ಧನಂಜಯ ಕೃತೆ ಅರ್ಥಿತಃ. ಧನಂಜಯ ನನ್ನ ತಮ್ಮ ಅರ್ಜುನ ಯುದ್ಧ ಮಾಡಬೇಕಾದಾಗ ಕರ್ಣ ಎದುರಿಗೆ ಬಂದಾಗ ಅವನ ತೇಜೋವಧ ಮಾಡಬೇಕು, ಹೇಗಾದರೂ ಮಾಡಿ. ಕೊನೆಗೆ ಅರ್ಜುನನ ಪರಾಕ್ರಮ ಹೇಗಿದೆ ಅಂತನ್ನೋದನ್ನು ಹೇಳಿ ಅವನ ತೇಜೋವಧೆಯನ್ನು ಮಾಡ್ತಾನೆ ಶಲ್ಯ. ಅದನ್ನು ನಾವು ಮುಂದೆ ಕೇಳೋಣ. ತಥೇತ್ಯುಕ್ತಯೋ ಧರ್ಮನಂದ್ರಂ ಕೌರವಾನ್ ಪ್ರತಿ ಸಂಜಯಂ ಪ್ರೇಷಯಾಮಾಸ ಧೃತರಾಷ್ಟ್ರೋತ ಶಾಂತಯೇ ಪಾಂಡವಾನ್ ಪತ್ಯಧರ್ಮಂಚ ಯುದ್ಧಂ ಪ್ರತ್ಯಪಭಾಷತ. ಹೀಗೆ ಆದಾಗ ಸಂಜಯ ತಾನು ಬಂದಾಗ ಸಂಜಯನಿಗೆ ಹೇಳಿ ತಾನು ಕಳಿಸ್ತಾನೆ, ಧರ್ಮರಾಜ ಯುದ್ಧ ಆಡ್ತೇವೆ, ನಾವು ಬಿಡೋದಿಲ್ಲ. ಆಗ ಹೋಗಬೇಕಾದಾಗ ಸಂಜಯನ ಮುಂದೆ ನಾವು ಹೀಗೆ ಹೇಳಿದ್ದೇವೆ ಅಂತ ಹೇಳು, ಕೊಡುವುದಾದರೆ ಅರ್ಧ ರಾಜ್ಯ ಕೊಡಬೇಕು, ನಮ್ಮ ರಾಜ್ಯ ನಮಗೆ ತಿರುಗಿ ಕೊಡಬೇಕು, ಕೊಡಲಿಲ್ಲ ಅಂತಾದರೆ ನಾವು ಯುದ್ಧವಾಡುವುದು ನಿಶ್ಚಯ. ಈ ಮಾತನ್ನು ಹೇಳಿ ಅವನು ರಾಜ್ಯವನ್ನು ಕೊಡ್ತಾನೆ ಅಂತೇನಾದರೂ ನಿನಗೆ ಸುದ್ದಿ ಹೇಳು ಅಂತ ನಿನಗೆ ಕೊಟ್ಟು ಕಳಿಸಿದ ಅಂತಾದರೆ ನೀನು ಬಾ, ಇಲ್ಲ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ನೀನು ತಿರುಗಿ ಬರಬೇಡ. ನಾವು ಅರ್ಥ ಮಾಡಿಕೊಳ್ತೇವೆ, ಯುದ್ಧಕ್ಕೆ ಸಿದ್ಧರಾಗ್ತೇವೆ, ಯುದ್ಧಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ತೇವೆ. ಇಷ್ಟು ಹೇಳಿ ಕಳಿಸಿರ್ತಾನೆ. ತತ್ರ ಭಾವಂ, ಹೋಗಿ ಸಂಜಯ ಹೀಗೆ ಹೇಳ್ತಾನೆ, ಇಲ್ಲ ಅವರು ಯುದ್ಧ ಆಡೋದಂತೆ ನಿಶ್ಚಯ ಮಾಡಿದ್ದಾರೆ, ಕೊಡೋದಾದರೆ ಅವರ ರಾಜ್ಯವನ್ನು ಕೊಟ್ಟರೆ ಅವರು ಸುಮ್ಮನಿರ್ತಾರೆ ಅಂತ ಹೇಳಿದ್ದಾರೆ. ಅಂದಾಗ ಧೃತರಾಷ್ಟ್ರ ಹೇಳ್ತಾನೆ, ತತ್ರ ಭಾವಮಕೃತ್ವ ಜ್ಞಾನಾದಿಚ್ಛನ್ ಘನಕ್ಷಯ. ಇಷ್ಟು ದಿವಸ ಮಾಡಿದಂತಹ ಎಲ್ಲ ಪಾಪ, ಆ ಪಾಪ ನಾಶ ಮಾಡಿಕೊಳ್ಳುವ ಪ್ರಸಂಗ ಬಂದಿದೆ ಅಂತ ತಿಳಿದುಕೊಂಡು ಅಪರೋಕ್ಷ ಜ್ಞಾನಿಯಾದವನು ತನ್ನ ಅಪರೋಕ್ಷ ಜ್ಞಾನದ ಸಾಮರ್ಥ್ಯದಿಂದ ಪಾಪವನ್ನು ನಾಶ ಮಾಡಿಕೊಳ್ತಾನೆ. ಹಾಗೆ ಧೃತರಾಷ್ಟ್ರನೂ ಕೂಡ ಈಗ ಮತ್ತು ಇಷ್ಟು ದಿವಸ ಮಾಡಿದ್ದಾನೆ ಪಾಪ, ಆ ಪಾಪವನ್ನು ನಾಶ ಮಾಡಿಕೊಳ್ಳಬೇಕು. ವಿಷ್ಣು ಸ್ವರೂಪಂ ಪ್ರಪ್ರಚ್ಛ ಸೋ ಅಸ್ಮರಚ್ಚ ಸನಾತನಂ. ದೇವರ ಸ್ವರೂಪವನ್ನು ಸ್ಮರಣೆ ಮಾಡ್ತಾ ತಾನು ಮಾಡಿದ ಪಾಪವನ್ನು ನಾಶ ಮಾಡಿಕೊಳ್ಳಬೇಕು. ಸ ಆಗತ್ಯ ವದತ್ತತ್ವಂ ವಿಷ್ಣು ಮಾಯಾ ವಿನಃ ಶುಭ ನಗದಿಶ್ಚೈತ್ಯ ಪ್ರಾಪ್ತ ಸಂಜಯ ಪಾಂಡವೋದಿತಂ. ಏನು ಗತಿಯನ್ನು ಬೇರೆದು, ಪಾಂಡವರು ಯುದ್ಧಕ್ಕೆ ಸಿದ್ಧರಾಗಿದ್ದಾರೆ, ಹಾಗಾಗಿ ಅವಶ್ಯವಾಗಿ ನಾವು ಯುದ್ಧದ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು. ಇಷ್ಟು ನಡೀತಾ ಇದೆ. ಕೃಷ್ಣ ಮುಖಂಡನಾಗಿ ಮುಂದೆ ಬರ್ತಾನೆ. ಇಲ್ಲ, ಯುದ್ಧ ಮಾಡುವುದು ಅಂತ ನಿಶ್ಚಯವಾಗಿದೆ, ಆದರೂ ನಾನು ಒಮ್ಮೆ ಹೋಗಿ ಪ್ರಯತ್ನ ಮಾಡ್ತೇನೆ ಸಂಧಾನ ಮಾಡೋದಕ್ಕಾಗಿ, ಶಾಂತಿದೂತನಾಗಿ ಶಾಂತಿಯನ್ನು ಕಾಪಾಡೋದಕ್ಕಾಗಿ ದುರ್ಯೋಧನಾದಿ ಧೃತರಾಷ್ಟ್ರ ಮೊದಲಾದ ಭೀಷ್ಮಾದಿಗಳನ್ನು ಭೇಟಿಯಾಗಿ ಶಾಂತಿಯನ್ನು ಕಾಪಾಡೋಣ, ಶಾಂತಿ ಸಂಧಾನವನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ನಾನು ಹೇಳಿ ಬರ್ತೇನೆ. ಇಲ್ಲದೇ ಇದ್ದರೆ ಕೃಷ್ಣ ಎದುರಿಗಿದ್ದಾಗ ಯುದ್ಧ ಮಾಡುವುದಕ್ಕೆ ಪ್ರಚೋದನೆ ಮಾಡಿದ ರಾಷ್ಟ್ರ, ರಾಜ್ಯ ಮತ್ತು ಸಮಾಜ ಹಾಳು ಆಗುವಂತೆ ಸಂದೇಶವನ್ನು ಕೊಟ್ಟಿದ್ದಾನೆ ಅಂತ ನನಗೆ ಕೃಷ್ಣ ಹೇಳ್ತಾನೆ, ನನಗೆ ಅಪಕೀರ್ತಿ ಬರ್ತದೆ, ಹಾಗಾಗುವುದು ಬೇಡ. ಇದ್ದ ಪ್ರಸ್ತುತ ಪರಿಸ್ಥಿತಿಯನ್ನು ದುರ್ಯೋಧನ ಮತ್ತು ಕೌರವರಿಗೆಲ್ಲ ತಿಳಿಸ್ತೇನೆ. ಅವರು ಅದನ್ನು ನೋಡಿ ಕೇಳಿ ಸಂತೋಷಪಟ್ಟು ಏನಾದರೂ ಯುದ್ಧವಾಡುವುದು ಬೇಡ ಅಂತಾದರೆ ಆಯಿತು, ಒಳ್ಳೆಯದಾಯಿತು, ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಕೃಷ್ಣ ಸಂಧಾನಕ್ಕಾಗಿ ಹೊರಟಿದ್ದಾನೆ. ಸೋಪಿ ಅಹಾಹಂ ಗಚ್ಚಾಮಿ ಸಭಾಯಾಂ ಋಷಸನ್ನಿಧೌ ವಕ್ಷೇಪಥ್ಯಾನಿ ಯುಕ್ತಾನಿ ನಾಸೌ ಗ್ರಹಿಷ್ಯತಿ ವದ್ಯ ಸರ್ವಸ್ಯ ಲೋಕಸ್ಯ ಸಭವೇತ್ ಸರ್ವಧರ್ಮ. ಸಮಾಜ ನಾಶವಾಗುವ ಪ್ರಸಂಗ ಅದು ಧರ್ಮ ಅಲ್ಲ, ಹಾಗಾಗಿ ನೀನು ಅವರಿಗೆ ಕೊಡಬೇಕಾದದ್ದನ್ನು ಕೊಡು ಅಂತ ಹೇಳಿ ಸಭಾಕ್ಕೆ ನಾನು ಹೋಗಿ ಅಲ್ಲಿ ಸಂದೇಶವನ್ನು ಉಪದೇಶವನ್ನು ಏನು ಮಾಡಬೇಕು ಅದನ್ನು ಮಾಡ್ತೇನೆ. ಇತ್ಯುಕ್ತೋ ವೈರಮಾತ್ಮೋತ್ಥಂ ಲೋಕಮಧ್ಯೆ ಪ್ರಲಾಪಯನ್. ಈ ವೈರವನ್ನು ಕೌರವರ ಪಾಂಡವರಲ್ಲಿ ಅಣ್ಣ ತಮ್ಮಂದರಲ್ಲಿ ಜಗಳವನ್ನು ಹುಟ್ಟಿಸಿ ಸಾಯುವಂತೆ ಮಾಡಿದ ಕೃಷ್ಣ ಅಂತ ಲೋಕಾಪವಾದ ಬರ್ತದೆ. ಹಾಗೆ ಬರಬಾರದು, ಅದು ಸರಿಯಲ್ಲ. ಅಪವಾದ ಬಂದಿತ್ತು, ಬರಲಿ ಹೋಗಲಿ,
ಆದರೆ ಸಮಾಜ ಎರಡು ವಿಭಾಗವಾಗಿ ಎಲ್ಲರೂ ಸಾಯುವ ಪ್ರಸಂಗ ಬರ್ತದೆ ಸಜ್ಜನರು, ಹಾಗಾಗಬಾರದು ಅಂತ ಹೇಳಿ ಕೃಷ್ಣ ಈ ಕೈಯನ್ನು ಎತ್ತಾನೆ, ಈ ವಿಚಾರವನ್ನು ಮಾಡ್ತಾನೆ, ಹೋಗ್ತಾನೆ ಕೃಷ್ಣ. ಆಗ ಎಲ್ಲರ ಅಭಿಪ್ರಾಯವನ್ನು ಕೇಳ್ತಾನೆ ಕೃಷ್ಣ. ಧರ್ಮರಾಜ, ದ್ರೌಪದಿ, ಅರ್ಜುನ, ನಕುಲ, ಸಹದೇವ, ಕುಂತಿ ಎಲ್ಲರೂ ಕೇಳಿದಾಗ ಎಲ್ಲರೇನು ಹೇಳ್ತಾರೆ? ಯುದ್ಧ ಮಾಡೋದು, ಯುದ್ಧ ಮಾಡೋದು, ಯುದ್ಧ ಮಾಡೋದು, ಆಡೋದು, ಆಡೋದು. ನೀನಲ್ಲಿ ಹೋಗಿ ಸಂಧಾನ ಮಾಡಿ 4 ಊರು 3 ಊರು ಇಷ್ಟು ಊರು ಅದು ತೊಗೊಂಡು ಬಂದರೆ ನಮ್ಗೆ ಸಮಾಧಾನ ಇಲ್ಲ ಕೃಷ್ಣ. ಯುದ್ಧ ಮಾಡೋದು, ಅವರನ್ನು ಕೊಂದು ಹಾಕೋದು, ನಮ್ಮ ರಾಜ್ಯ ಸಂಪಾದನೆ ಮಾಡೋದು ಅಂತ ಎಲ್ಲರೂ ಗಟ್ಟಿಮುಟ್ಟಿಯಾಗಿ ತಯಾರಾಗಿರ್ತಾರೆ. ಕೊನೆಗೆ ಕೃಷ್ಣ ಭೀಮನನ್ನು ಕೇಳ್ತಾನೆ, ಭೀಮ ನಿನ್ನ ಅಭಿಪ್ರಾಯ ಏನು? ಏನೇನು ಯುದ್ಧ ಮಾಡ ಸ್ವಾಮಿ, ಅವನ ಪಾದದಲ್ಲಿ ಸೇವೆ ಮಾಡ್ತಾ, ದುರ್ಯೋಧನ ಇದ್ದಾನಲ್ಲ ಅವನ ಪಾದ ಸೇವೆಯನ್ನು ಮಾಡ್ತಾ ಆರಾಮಾಗಿ ಇದ್ದು ಬಿಡ್ತೇವೆ, ಹಾಗೆ ಯುದ್ಧವೇನು ಬೇಡ ಅಂದಾಗ ಕೃಷ್ಣ ಗಾಬರಿಯಾದಂತೆ, ಅಂಜಿದಂತೆ, ಸೋತು ಬಿದ್ದಂತೆ ಹುಷ್ ಅಂತಾನೆ. ಏನೋ ಭೀಮ, ಇಷ್ಟು ದಿನ ನೀನು ಯುದ್ಧ ಮಾಡೋದು, ಅವರನ್ನು ಕೊಂದು ಹಾಕೋದು ಅಂತ ವಿಚಾರ ಮಾಡ್ತಾ ಇದ್ದಿ, ಈಗ ನೀನು ಒಮ್ಮೆ ಸುಮ್ಮಾಗಿ ಯುದ್ಧವಾಡೋದು ಬೇಡ ಅಂತಂದರೆ ಏನು ಪರಿಸ್ಥಿತಿ? ಏನಂತ ಇದ್ದಿದ್ದನ್ನು ನೀನು ಅಂತ ಹೇಳಿ ಕೃಷ್ಣ ಮತ್ತು ಭೀಮಸೇನ ಭೀಮನಿಗೆ ಕೇಳ್ತಾ ಇದ್ದಾನೆ. ಆಗ ಭೀಮ ಹೇಳ್ತಾನೆ, ಯುದ್ಧ ಮಾಡಲಿಕ್ಕೆ ನಾನು ಯಾವಾಗಲೂ ಸಿದ್ಧ, ನನಗೇನು ಸಮಸ್ಯೆ ಇಲ್ಲ, ಶಕ್ತಿ ಬಲ ಇದರಲ್ಲಿ ಏನು ಸಮಸ್ಯೆ ಇಲ್ಲ, ಒಬ್ಬನೇ ಹೋಗಿ ಅವ್ರನ್ನ ಕೊಂದು ಹಾಕಿ ಬರ್ತೇನೆ, ಏನೂ ಸಮಸ್ಯೆ ಇಲ್ಲ. ನನ್ನ ಸಲುವಾಗಿ ನಾಸ್ಮತ್ ನಿಮಿತ್ತ ನಾಶಸ್ಯಾತ್ ಕುಲಸ್ಯಾಪಿ ವಯಂ ಕುಲಂ ರಕ್ಷಿತು ಧಾತರಾಷ್ಟ್ರಸ್ಯ ಭವೆಯ ಅಧಶ್ಚರ ಇತಿ. ನನ್ನ ಸಲುವಾಗಿ ಇಡೀ ಕುಲ ನಾಶವಾಗಬಾರದು, ತೊಂದರೆ ಆಗಬಾರದು, ನನ್ನ ಅಣ್ಣ ತಮ್ಮಂದರಿಗೆ ತೊಂದರೆ ಆಗಬಾರದು ಅಂತ ನಾನು ಸುಮ್ಮನಾದೆ, ಯುದ್ಧ ಮಾಡೋದು ಬೇಡ ಅಂತಂದೆ. ಇಚ್ಛತಾಪ್ಯ ಕಿಲಾನ್ ಹಂತುಂ ಧಾತರಾಷ್ಟ್ರಾನ್ ದೃಢಾತ್ಮನ. ಯಾವ ಶ್ರಮ ಆಗದೇನೆ ಭೀಮಸೇನ ದೇವರು ತಮ್ಮ ಪರಾಕ್ರಮ ಪೌರುಷವನ್ನು ಹೇಳ್ಕೊಳ್ತಾರೆ. ಯಾವ ಆಗದೇನೆ ನಾನು ಎಲ್ಲ ಕೌರವರನ್ನು ಪುಡಿ ಮಾಡಿ ಕುಟ್ಟಿ ಹಾಕ್ತೇನೆ, ಯಾವ ಸಮಸ್ಯೆ ಇಲ್ಲ ನನಗೆ. ಭೀಮೇನೋಕ್ತೋ ವಾಸುದೇವೋ ಲೋಕಸಂಗ್ರಹಣೇಚ್ಛಯ ವಧಂ ತೇಷಾಂ ಧರ್ಮಮೇವ ಲೋಕೆ ಜ್ಞಾಪಯಿತು ಹರಿಹಿ ಆಕ್ಷಿಪನ್ನಿವ ಭೀಮಂ ತಂ ಯುದ್ಧಾಯ ಪ್ರೇರೇ ದೃಢಂ ಅಭಿಪ್ರಾಯಂ ಕೇಶವಸ್ಯ ಜನಾನ್ ಭೀಮೋ ನಿಜಂ ಬಲಂ. ಯಾಕೆ ಹೀಗೆ ಕೇಳಿದ ಭೀಮಸೇನ ದೇವರು, ಯಾಕೆ ಹೀಗಂದರು? ಮತ್ತೆ ಅದಕ್ಕಾಗಿ ಅಲ್ಲಪ್ಪ, ಅವರನ್ನು ಕೊಲ್ಲುವುದೇ ಪರಮ ಧರ್ಮ, ಅವರನ್ನು ಕೊಲ್ಲುವುದು ಬಿಟ್ಟು ಧರ್ಮ ಮಾಡೋದು ಬಿಟ್ಟು ಯಾಕೆ ನೀನು ಯುದ್ಧ ಬೇಡಂತಿದ್ದೀಯಾ? ಭೀಮಸೇನ ಏನಾಯಿತು ನಿನಗೆ ಅಂತ ಭೀಮ ತನ್ನ ಕರ್ತವ್ಯ ಕರ್ಮವನ್ನು ಬಿಟ್ಟಿದ್ದಾನೆ, ನೆನಪು ಹೋಗಿದೆ, ಮರೆತು ಬಿಟ್ಟಿದ್ದಾನೇನೋ ಅಂತ ಕೃಷ್ಣ ಅವರಿಗೆ ನೆನಪು ಮಾಡುವಂತೆ ಹೇಳಲಿಕ್ಕೆ ಬಂದರೆ ಕೃಷ್ಣನಿಗೆ ಹೇಳ್ತಾನೆ ಭೀಮ, ನನಗೆ ಯಾವ ಶತ್ರುಗಳ ಭಯ ನನಗಿಲ್ಲ, ನನ್ನ ಬಲದ ಮುಂದೆ, ನನ್ನ ಪರಾಕ್ರಮ ಮುಂದೆ, ನನ್ನ ಸಾಮರ್ಥ್ಯದ ಮುಂದೆ ಅವ್ರದ್ದೇನೂ ನಡೆಯುವುದಿಲ್ಲ. ಅದ್ಭುತವಾದ ಶ್ಲೋಕವನ್ನು, ಅದ್ಭುತವಾದ ಮಹಿಮೆಯನ್ನು ಭೀಮಸೇನ ದೇವರು ತಮ್ಮ ಮಹಿಮೆಯನ್ನು ಕೃಷ್ಣನ ಮುಂದೆ ಹೇಳ್ಕೊಳ್ತಾರೆ. ಇದೀ ಬ್ರಹ್ಮಾಂಡ ಇದೆಯಲ್ಲ, ಮೇಲೆ ತಳಗ 7 ಲೋಕಗಳು, ಮೇಲೆ 7 ಲೋಕಗಳು, ಸಮಗ್ರವಾದ ಬ್ರಹ್ಮಾಂಡ. ಮೇಲಿನ ಬ್ರಹ್ಮಾಂಡದ ಮೇಲೆ ಏನು ಕರ್ಪರ ಇದೆ ಅದು ಬಂಗಾರದ ಕರ್ಪರ, ತಳಗೇನು ಕರ್ಪರ ಇದೆ, ಸಪೋರ್ಟಾಗಿ ಏನು ಕರ್ಪರ ಇದ್ದದ್ದು ಬೆಳ್ಳಿ, ಇದು ಮೇಲೆ ಬಂಗಾರ ತಳಗೆ ಬೆಳ್ಳಿ. ಇವುಗಳಿಂದ ಕೂಡಿದ 14 ಲೋಕಾತ್ಮಕವಾದ ಮೇಲೆ ತಳಗೆ ದ್ಯಾವ ಅಂತರಿಕ್ಷ, ಪೃಥ್ವಿ ಮತ್ತು ಮೇಲಿನ ಲೋಕಗಳು ಎಲ್ಲವನ್ನೂ ಅದನ್ನು 2 ಭಾಗ ಮಾಡಿ ಕುಟ್ಟಿ ಚಳ್ಳಂ ಬಾರಿಸ್ತೇವಲ್ಲ ನಾವು, ಹಾಡ್ತಾ ಇರಬೇಕಾದಾಗ, ಮಂಗಳಾರತಿ ಮಾಡಬೇಕಾದಾಗ ತಾಳವನ್ನು ಬಾರಿಸ್ತೇವಲ್ಲ, ಹಾಗೆ ಆ ಒಂದು ಕೈಯಲ್ಲಿ ತಳಗಿನ ಲೋಕಗಳನ್ನು, ಒಂದು ಕೈಯಲ್ಲಿ ಮೇಲಿನ ಲೋಕಗಳನ್ನು ತೆಗೆದುಕೊಂಡು ಕುಟ್ಟಿ ನಾನು ಪುಡಿ ಮಾಡಿ ಹಾಕ್ತೇನೆ. ಇವೆಲ್ಲಿ ದುರ್ಯೋಧನಾದಿಗಳು, ಅಷ್ಟು ಶಕ್ತಿ ಸಾಮರ್ಥ್ಯ ನನಗಿದೆ. ಹಾಗಾಗಿ ನನಗೆ ಯಾವುದರಿಂದ ಭಯ ಇಲ್ಲ, ನನ್ನಿಂದ ಕುಲನಾಶವಾಗಬಾರದು ಅನ್ನೋ ಸಲುವಾಗಿ ಬೇಡ ಅಂದೆ ಕೃಷ್ಣ, ಬೇರೆ ಅಭಿಪ್ರಾಯ ಅಲ್ಲ ಅಂದಾಗ ಕೃಷ್ಣ ಇದಕ್ಕೇನೋ ಕುಲನಾಶ ಆದರೆ ಆಯಿತು, ಅಧರ್ಮಕ್ಕೆ ಪ್ರಾಶಸ್ತ್ಯ ಕೊಡ್ತೀಯಾ, ಧರ್ಮವನ್ನು ಮಾಡಬೇಕು ಹಾಗೆ ಹೀಗೆ ಅಂತ ನೀನೇನಾದರೂ ಭಯಪಟ್ಟಿದ್ರೆ ಹೇಳು, ನಾನು ನಿನ್ನ ಸಮಾಧಾನ ಮಾಡ್ತೇನೆ ಅಂತ ಕೃಷ್ಣ ಹೇಳೋದು ಬಿಟ್ಟು ಕೃಷ್ಣ ಏನು ಹೇಳ್ತಾನೆ, ಇದಕ್ಕೆ ವಿರುದ್ಧವಾಗಿ ಹೇಳ್ತಾನೆ. ಏನು ಹೇಳ್ತಾನೆ? ನೀನು ನಿನ್ನ ಸಾಮರ್ಥ್ಯವನ್ನು ಏನು ಹೇಳಿಕೊಂಡಿದ್ದೀಯಲ್ಲ, ಆ ಸಾಮರ್ಥ್ಯ ಸ್ವಲ್ಪ ಹೇಳಿದ್ದಿ, ನಿನ್ನ ಸಾಮರ್ಥ್ಯ ಇನ್ನು ಹೆಚ್ಚಿದೆ, ಅದು ನನಗೆ ಗೊತ್ತಿದೆ ಅಂತಾನೆ ಕೃಷ್ಣ. ಭೀಮಸೇನ ದೇವರು ಏನು ಉತ್ತರ ಕೊಟ್ಟರು? ಯಾರಿಂದಲೂ ನನಗೆ ಭಯ ಇಲ್ಲ,
ಏಕಾಕಿಯಾಗಿ ಸಮಗ್ರ ಬ್ರಹ್ಮಾಂಡವನ್ನು ಮೇಲಿನ ಖರ್ಪರ ಸಮೇತ, ಬಂಗಾರದ ಖರ್ಪರ ಸಮೇತದೊಳಗಿನ ಬೆಳ್ಳಿಯ ಖರ್ಪರ ಸಮೇತವಾದ ಬ್ರಹ್ಮಾಂಡವನ್ನು ಎರಡು ಹೋಳು ಮಾಡಿ ಚಳ್ಳಂಬಾರಿಸಂತೆ ಬಾಡಿಸಿ ಅದನ್ನು ಪುಡಿ ಪುಡಿಯಾಗಿ ಕುಟ್ಟಿ ಹಾಕ್ತೇನೆ ನಾನು ಅಂತ ಭೀಮಸೇನ ದೇವರು ಹೇಳಿದರಕ್ಕೆ ವಿಪರೀತವಾಗಿ ಪರಮಾತ್ಮ ಹೇಳ್ತಾನೆ. ಯತ್ಕಿಂಚಾತ್ಮನಿ ಕಲ್ಯಾಣ ಸಂಭಾವಯಿಸಿ ಪಾಂಡವ ಸಹಸ್ರ ಗುಣಮಪ್ಪೇತ ತ್ವಯಿ ಸಂಭಾವಯಾಮ್ಯಹಂ. ನೀನು ನಿನ್ನ ಸಾಮರ್ಥ್ಯವನ್ನು ಹೇಳಿದ್ದೀಯಲ್ಲ, ಆ ಸಾಮರ್ಥ್ಯ ಇನ್ನ 1000 ಪಟ್ಟು ಹೆಚ್ಚಿದೆ. ನೀನು ಹೇಳಿದ್ದು 1 ಪಟ್ಟಷ್ಟೇ. ನಿನ್ನ ಶಕ್ತಿ ಸಾಮರ್ಥ್ಯಗಳು ಏನಿದೆಯಲ್ಲ ಅದು 1000 ಪಟ್ಟು ಹೆಚ್ಚಿದೆ. ಗೀತಾಭಾಷ್ಯವನ್ನು ರಚನೆ ಮಾಡಿದಾಗ ಶಕ್ತಿತಃ ಅಂತ ಶಬ್ದವನ್ನು ಹಾಕಿರ್ತಾರೆ. ಶಕ್ತಿತಃ ನನ್ನ ಶಕ್ತಿಯಿಂದ ನಾನು ಈ ಗೀತಾಭಾಷ್ಯವನ್ನು ಬರೆದಿದ್ದೇನೆ ಸ್ವಾಮಿ, ಅದನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ, ನನಗೆ ಅನುಗ್ರಹ ಮಾಡುವಂಥ ಪರಮಾತ್ಮನಿಗೆ ಮಧ್ವಾಚಾರ್ಯರು ಪ್ರಾರ್ಥನೆ ಮಾಡಿದರೆ ಆಗ ಹೇಳ್ತಾರೆ ಶಕ್ತಿತಃ ಅಲ್ಲ ಲೇಷತಃ ಅಂತ. ನಿನ್ನ ಶಕ್ತಿ ಎಷ್ಟಿದೆ ನನಗೆ ಗೊತ್ತಿದೆ, ಅದರಲ್ಲಿದ್ದ ಒಂದು ಅಂಶ ಇದಕ್ಕೆ ಹಾಕಿ ನಾನು ವ್ಯಾಖ್ಯಾನ ಮಾಡಿದ್ದೇನೆ ಅಂತ ಹೇಳು. ಯಾಕೆ ಸಾಮಾನ್ಯ ಜನರಿಗೆ ಅರ್ಥವಾಗುವುದಿಲ್ಲ ಅಂತನೂ ಸಲುವಾಗಿ ಅಲ್ಲಿಯೂ ಈ ಮಾತನ್ನು ಹೇಳಿದ್ದಾರೆ. ಇಲ್ಲಿಯೂ ಬ್ರಹ್ಮಾಂಡವನ್ನು ಕುಟ್ಟಿ ಹಾಕ್ತೀನಿ ಅಂದರೆ ಬ್ರಹ್ಮಾಂಡ ಕುಟ್ಟಿ ಹಾಕುವ ಶಕ್ತಿ ಎಷ್ಟಿದೆಯೋ ಆ ಶಕ್ತಿ ನಿನಗೆ ಇದ್ದ 1000 ಪಟ್ಟು ಶಕ್ತಿಯಲ್ಲಿ 1 ಪಟ್ಟು ಮಾತ್ರ. ಯತ್ಕಿಂಚಾತ್ಮನಿ ಕಲ್ಯಾಣಂ ಸಂಭಾವಯಿಸಿ ಪಾಂಡವ, ನಿನ್ನ ಶಕ್ತಿಯನ್ನು ನೀನೇನು ಹೇಳ್ಕೊಂಡಿದ್ದೀಯೋ ಅದರಲ್ಲಿ ಸಹಸ್ರ ಗುಣಮಪ್ಪೇತತ 1000 ಗುಣದಲ್ಲಿ 1 ಗುಣವನ್ನು ಹೇಳಿದ್ದು ಮಾತ್ರ. ನಿನ್ನಲ್ಲಿ ಇದಕ್ಕಿಂತ 1000 ಪಟ್ಟು ಹೆಚ್ಚಿನ ಶಕ್ತಿ ಇದೆ ಅಂತ ಅನ್ನೋದು ನಾನು ಗೌರವಿಸ್ತೇನೆ, ನನಗೆ ಗೊತ್ತಿದೆ, ನಾನು ತಿಳಿದಿದೆ ಅಂತ ಕೃಷ್ಣ ಪರಮಾತ್ಮ. ಸಾಮಾನ್ಯ ಯಾರೋ ಒಬ್ಬ ವ್ಯಕ್ತಿ ಹೇಳಿದ್ದಲ್ಲ, ಅವನಿಗೆ ಇಷ್ಟು ಶಕ್ತಿ ಇದೆ, ಅವನ ರೊಕ್ಕ ಇಷ್ಟಿದೆ, ಅವಷ್ಟು ಕೀರ್ತಿ ಇಷ್ಟಿದೆ, ಅವನ ಜ್ಞಾನ ಇಷ್ಟಿದೆ, ಅವನ ತಪಸ್ಸು ಇಷ್ಟಿದೆ, ವಿದ್ಯಾ ಇಷ್ಟಿದೆ ಅಂತ ನಾವು ಯಾರೋ ಬಗ್ಗೆ ಏನೋ ಹೇಳುವುದಲ್ಲ ಇದು. ಸ್ವಯಂ ಸರ್ವೋತ್ತಮನಾದ ಸರ್ವಕರ್ತೃ ಆದ ಜಗಜ್ಜನ್ಮಾದಿ ಕಾರಣನಾದ ಸಚ್ಚಿದಾನಂದ ವಿಗ್ರಹನಾದ ಗುಣಪೂರ್ಣನಾದ ದೋಷದೂರನಾದ ಭಗವಂತ ವಾಯುದೇವರ ಬಗ್ಗೆ ಹೇಳುವ ಮಾತು ಇದು. ಮದ್ಭಕ್ತೋ ಜ್ಞಾನಪೂರ್ತೋರನುಬದಿ ಕಬಲ ಪ್ರೌನ್ನತಿ ಸ್ಥೈರ್ಯಧೈರ್ಯ ಸ್ವಾಭಾವ್ಯಾಧಿಕ್ಯ ದೇಶ ಸುಮತಿ ದಮ ರಮೇಶ್ ಸ್ವಸ್ಯ ತುಲ್ಯೋನ ಕಶ್ಚಿಶೇಷ ವೃದ್ಧಸ್ಸು ಪರ್ಣೋಪ್ಯರಗುಣ ಸಮೇತೋನೋ ಸಹಸ್ರಾಂಶತುಲ್ಯ ಅಸ್ಯೇತ್ಯಸ್ಮಿನ್ ಮದಂಶಂ ಪದಮದ ಮೋಹನ ಸಾರ್ಧಮೇವೋಪಭೋಕ್ಷೆ. ರಾಮಚಂದ್ರ ದೇವರು ಹನುಮಂತ ದೇವರ ಬಗ್ಗೆ ಹೇಳಿದ ಮಾತು, ಭೀಮಸೇನ ದೇವರ ಬಗ್ಗೆ ಕೃಷ್ಣ ಪರಮಾತ್ಮ ಹೇಳಿದ ಮಾತು, ಮಧ್ವಾಚಾರ್ಯರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಮಾತು, ವೇದವ್ಯಾಸ ದೇವರು ಹೇಳಿದ ಮಾತು. ಹಾಗಾಗಿ ತಮ್ಮ ವಿನಯವನ್ನು ತೋರಿಸಿಕೊಳ್ಳಕ್ಕಾಗಿ ಎಲ್ಲ ಮಾತುಗಳನ್ನು ಹೇಳಿದ್ದೆ ಹೊರತು ನಿನ್ನ ಶಕ್ತಿ ಸಾಮರ್ಥ್ಯಗಳು ಎಷ್ಟಿದೆ ನನಗೆ ನಿಜವಾಗಿ ಗೊತ್ತಿದೆ ಅಂತ ಪರಮಾತ್ಮ ಹೇಳ್ತಾ ಇದ್ದರೆ ಆ ವಾಯುದೇವರ ಮಹಿಮೆ ದೇವರ ಅನುಗ್ರಹದಿಂದ, ಕೃಪಾಕಟಾಕ್ಷ ಅನುಗ್ರಹದಿಂದ ಎಷ್ಟು ಅಗಾಧವಾದ ಮಹಿಮೆ ಇದೆ ಅಂತಲೂ ನಾವು ಅರ್ಥ ಮಾಡಿಕೊಳ್ಬೇಕು. ಇದನ್ನು ಶ್ರೀಮದಾಚಾರ್ಯರೇ ಹೇಳಿಕ್ಕೆ ಸಾಧ್ಯ. ಅದನ್ನು ಪರಮಾತ್ಮ ತಾನು ವಾಯುದೇವರ ಮಹಿಮೆಯನ್ನು ಹೀಗೆ ತಿಳಿಯಬೇಕು ಅಂತ ತಿಳಿಸಿಕೊಡ್ತಾನೆ. ಯಾಕೆ? ನಾನಿದಕ್ಕೆ ಪೃಥ್ವಿ ಎಷ್ಟು ಅಗಲಾಗಿದೆ, ಎಲ್ಲರೂ ವಿಡಿಯೋ ಬಂದ್ ಮಾಡಿದ್ದೀರಿ, ಆದರೂ ನಾ ಹುರುಪಿಂದ ಹೇಳಿದ್ದೆ. ಪೃಥ್ವಿ ಎಷ್ಟು ದೊಡ್ಡದಾಗಿದೆ? 50 ಕೋಟಿ ವಿಸ್ತೀರ್ಣವಾದಂತಹದ್ದು ಬ್ರಹ್ಮಾಂಡ. ಎಷ್ಟು ಕೋಟಿ ವಿಸ್ತೀರ್ಣವಾದದ್ದು? 50 ಕೋಟಿ ವಿಸ್ತೀರ್ಣ, 50 ಕೋಟಿ ಯೋಜನ ವಿಸ್ತೀರ್ಣವಾದಂತಹದ್ದು ಬ್ರಹ್ಮಾಂಡ. ಆ ಬ್ರಹ್ಮಾಂಡವನ್ನು 2 ಹೋಳು ಮಾಡಿ ಚಳ್ಳಮಿನಂತೆ ಬಾರಿಸಿ ಎಲ್ಲವನ್ನು ಕುಟ್ಟಿ ಹಾಕ್ತೇನೆ. ಆ ಬ್ರಹ್ಮಾಂಡ ಇಷ್ಟು ದೊಡ್ಡದು. ಆ ಬ್ರಹ್ಮಾಂಡದಲ್ಲಿ ಒಂದು ಹಸ್ತಿನಾವತಿಯಲ್ಲಿ ಒಬ್ಬ ದುರ್ಯೋಧನ, ಆ ದುರ್ಯೋಧನ ಜೊತೆಗೆ ಇದ್ದವರು 4 ಭೀಷ್ಮ, ದ್ರೋಣ, ಕೃಪಾ, ಕರ್ಣ ಇತ್ಯಾದಿಗಳು. ಅವ್ರಿಗೆ ಎಲ್ಲಿ ಹುಳ ಇದ್ದಂತೆ ಇರ್ತಾರೆ ಬ್ರಹ್ಮಾಂಡದ ಮುಂದೆ. ಆ ಬ್ರಹ್ಮಾಂಡವನ್ನೇ ಕುಟ್ಟು ಹಾಕಿದಾಗ ಇವರೆಲ್ಲ ಸಾಯುವುದಿಲ್ಲೇನು? ಸತ್ಯ ಹೋಗ್ತಾರೆ. ಆ ಬ್ರಹ್ಮಾಂಡ ಭೀಮಸೇನ ದೇವರ ಶಕ್ತಿ ಮುಂದೆ ಎಷ್ಟಿದೆ? ಸಹಸ್ರ ಗುಣಮಪ್ಪೇತತ, 1000 ನಿನ್ನ ಪಟ್ಟು ಶಕ್ತಿ, ಅದರಲ್ಲಿ 1 ಶಕ್ತಿ ಇದು. ಇದಕ್ಕಿಂತ 1000 ಪಟ್ಟು ಹೆಚ್ಚಿನ ಶಕ್ತಿ ನಿನಗಿದೆ ಅಂತ ಕೃಷ್ಣ ಹೇಳಿದ್ದಾನೆ. ಹೇಗೆ ಅರ್ಥ ಮಾಡ್ಕೊಳ್ಬೇಕಿದ್ದನ್ನು ನಾವು? ಬ್ರಹ್ಮಾಂಡ 50 ಕೋಟಿ ಯೋಜನ ವಿಸ್ತೀರ್ಣವಾದ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ 2 ಪಟ್ಟಿದೆ ಜಲತತ್ವ, ಅಂದರೆ 100 ಕೋಟಿ ಯೋಜನ ವಿಸ್ತೀರ್ಣ ಆಯಿತು. ಆ ಜಲತತ್ವಕ್ಕಿಂತಲೂ ತೇಜಸ್ತತ್ವ 10 ಪಟ್ಟು ಯೋಜನ ವಿಸ್ತೀರ್ಣ. ಲೆಕ್ಕ ಹಾಕಿರಿ. 10 ತೇಜಸ್ತತ್ವಕ್ಕಿಂತಲೂ ವಾಯುತತ್ವ, ವಾಯುತತ್ವಕ್ಕಿಂತಲೂ ಆಕಾಶತತ್ವ, ಎಲ್ಲಕ್ಕೂ 10 ಪಟ್ಟಾಗ್ತಾ ಹೋಗ್ತದೆ. ಆಕಾಶ ತತ್ವಕ್ಕಿಂತಲೂ ಅಹಂಕಾರ ತತ್ವ,
ಅಹಂಕಾರ ತತ್ವ ಆದ ಮೇಲೆ ಮಹತ್ತತ್ವ. ಮಹತ್ತತ್ವವರೆಗೆ ಅವರಿಗೆ ದೇಹ ಇದೆ, ಅಷ್ಟು ದೊಡ್ಡದಾದ ಗಾತ್ರ. ದಶಲಕ್ಷ ಕೋಟಿ ಯೋಜನ ವಿಸ್ತೀರ್ಣವಾಯ್ತದು. ಇನ್ನು ಸರಿಯಾಗಿ ಲೆಕ್ಕ ಮಾಡಬೇಕು ನಾವು. ಅಂದಮೇಲೆ 50 ಕೋಟಿ ಯೋಜನ ವಿಸ್ತೀರ್ಣವಾದ ಬ್ರಹ್ಮಾಂಡ 1000 ಒಂದು ಅಂಶ ಆಯಿತೋ ಇಲ್ಲ, ಅದಕ್ಕಿಂತ ಸಾವಿರ ಪಟ್ಟು ಹೆಚ್ಚಿನ ಶಕ್ತಿ ಆಯಿತೋ ಇಲ್ಲ ಅವರಿಗೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹಾಗೆ ಹೇಳಿದ್ದಾನೆ, ನೀನು ಬ್ರಹ್ಮಾಂಡ ತಾಳನೆ, ನಿನ್ನ ಮುಂದೆ ನಾವು ಇಷ್ಟು ದೊಡ್ಡ ದೇಹ ಇದೆಯಲ್ಲ ನಮ್ಮದು, ದೊಡ್ಡ ದೇಹದ ಮುಂದೆ ನಾವು ಚಳ್ಳಂ ಬಾರಿಸ್ತೇವೆ, ಜಾಗಂಟಿ ಬಾರಿಸ್ತೇವೆ, ನಮ್ಮ ಮುಂದೆ ಇಷ್ಟೇ ಇರ್ತದೆ. ಹಾಗೆ ದೊಡ್ಡದಾದ ಮಹತ್ತತ್ವದ ಮಹತ್ತತ್ವದವರೆಗೂ ದೊಡ್ಡದಾದಂತಹ ದೇಹ ಇದ್ದ ಭೀಮಸೇನ ದೇವರಿಗೆ ಬ್ರಹ್ಮಾಂಡ ಅಂದರೆ ಚಳ್ಳಂ ಇದ್ದಂತೆ ಆಯಿತು. ಹಾಗಾಗಿ ತಮ್ಮ ಶಕ್ತಿಯನ್ನು ತಾವು ಹೇಳಿಕೊಂಡಿದ್ದಾರೆ. ಇಷ್ಟೇ ನಿನ್ನ ಶಕ್ತಿಯಲ್ಲ ಅಂತ ದೇವರು ಅವರ ಮಹಿಮೆಯನ್ನು ತೋರಿಸಿಕೊಟ್ಟಿದ್ದಾರೆ. ಸರಿ ಆಯಿತು ಅಂತ ಹೇಳಿ ನಾವು ಕೂಡ ವಾಯುದೇವರನ್ನು ಹೀಗೆ ಉಪಾಸನೆ ಮಾಡ. ಇಷ್ಟು ಶಕ್ತಿ ಏನದು? ಅವನಿವನವನದೃಗ್ ವಾಯುಕಾಹಂ ಮಹತ್ಸು ಪ್ರಕೃತಿ ಗುಣ ಸಮೇತಾಂ ವ್ಯಾಕೃತಾಕಾಶ ಏಕಂ ತತಂ ತತ್ಸಮೋ ಚಿಂತಮಾನಃ ಅಸುರ ನರನೇಭ್ಯ ಅಂತಮನ್ಯಂ. ಪ್ರಸಿದ್ಧ ಶ್ಲೋಕ. ಇಷ್ಟು ಅಗಾಧ ದೊಡ್ಡದಾದ ಗಾತ್ರ, ಇಷ್ಟು ಅದ್ಭುತವಾದ ದೇಹ, ಇಷ್ಟು ಅದ್ಭುತ ಶಕ್ತಿ ಜ್ಞಾನ ಇದ್ದಂಥವರು ಭೀಮಸೇನ ದೇವರು. ಅವರು ಹೇಳಿದ್ದು ಯುದ್ಧ ಮಾಡೋದು ಬೇಡ ಅಂತ ಅನ್ನೋ ಕಾರಣ ಇಷ್ಟೇ ಹೊರತು ಶಕ್ತಿ ಸಾಮರ್ಥ್ಯಗಳು, ಅಧೈರ್ಯ, ಭಯ ಇತ್ತು, ಎಲ್ಲಿ ಸತ್ತು ಹೋಗ್ತೇವೆ ಹೀಗೆಲ್ಲ ಇಲ್ಲ ಅಂತ ಹೇಳಿ ಪರಮಾತ್ಮನ ಭೀಮಸೇನ ದೇವರ ಅಭಿಪ್ರಾಯ ಎರಡೂ ಒಂದೇ. ದೇವರ ವಿರುದ್ಧವಾದ ಮನಸ್ಸನ್ನು ಎಂದೂ ಮಾಡಿಲ್ಲ ಭೀಮಸೇನ ದೇವರು. ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗದಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂಹಿತಂ ಅಂತ ಸುಂದರಕಾಂಡದಲ್ಲಿ ನಾವು ಕೇಳ್ತೇವೆ. ಹಾಗೆಯೇ ನಿತ್ಯಮೇಕ ಮನಸ್ಕೌ ತೌ ಅಪಿ ಕೇಶವ ಮಾರುತಿ. ಕೇಶವ ಪರಮಾತ್ಮ ಮತ್ತು ಮಾರುತಿ ಹನುಮಂತ ದೇವರು ಎಂದೂ ವಿರುದ್ಧವಾದ ಮನಸ್ಸು ಮಾಡೋದಿಲ್ಲ. ದೇವರು ಏನು ಮನಸ್ಸು ಮಾಡಿರುತ್ತಾನೋ ಅದೇ ಮನಸ್ಸನ್ನು, ಅದೇ ವಿಚಾರವನ್ನು ಮತ್ತು ಭೀಮಸೇನ ದೇವರು ಮಾಡ್ತಾರೆ. ಏವಂ ಲೋಕಸ್ಯ ಸಂವಾದ ಹೇತೋ ಸಂವಾದಂ ಅತಿಕ್ರಮಾತ್ ತತಃ ಕೃಷ್ಣೋ ಅರ್ಜುನಂ ಚೈವ ಕೃಪಾಲಂ ಸಂಧಿಕಾರಮುಖಂ ಹೇತುಮದ್ಭಿರ್ ಶುಭೈರ್ವಾಕ್ಯೇನ ಅನುನೀಯಂ ಜಗತ್ಪತಿ. ಇಷ್ಟಾದಾಗ ಕೃಷ್ಣ ಅಲ್ಲಿ ಹೋಗಬೇಕಾಗಿದೆ ಸಂಧಾನಕ್ಕಾಗಿ. ಕೃಷ್ಣ ಹೋಗಿ ಉಪದೇಶ ಮಾಡಬೇಕಾಗಿದೆ. ಇದಕ್ಕೆ ಸಂಧಾನಕ್ಕಾಗಿ ಕೃಷ್ಣ ತನ್ನ ಉಪದೇಶವನ್ನು ಮಾಡಬೇಕಾದರೆ ಉಪದೇಶವನ್ನು ಮಾಡುವ ಕೃಷ್ಣನಿಗೆ ಯೋಗ್ಯವಾದ ಉಪದೇಶಕರು ಇರಬೇಕು. ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ ಅಂದರೆ ಉಪದೇಶವನ್ನು ಕೇಳುವ ಯೋಗ್ಯತೆ ಇದ್ದವರು ಲಕ್ಷ್ಮೀ ಮತ್ತು ಬ್ರಹ್ಮದೇವರು ಮಾತ್ರ, ವಾಯುದೇವರು ಮಾತ್ರ. ಬ್ರಹ್ಮಲಕ್ಷ್ಮೀ ವಾಯುದೇವರ ಮಾತ್ರ ಕೃಷ್ಣನ ಉಪದೇಶವನ್ನು ಕೇಳಲು ಯೋಗ್ಯ. ಆದರೆ ಅಲ್ಲಿಲ್ಲ ಯಾರು. ಹಾಗಾಗಿ ಕೃಷ್ಣ ಹೋಗಿ ಉಪದೇಶ ಮಾಡಿದರೆ ಕೇಳುವ ಯೋಗ್ಯತೆಯೇ ಇಲ್ಲದೆ ಇದ್ದ ಜನರ ಮುಂದೆ ಹೋಗಿ ಕೃಷ್ಣ ಉಪದೇಶ ಏನು ಮಾಡ್ತಾನೆ? ಶೌರ್ಯಾದಿ ಪ್ರಕಾಶನೈವ ಯುದ್ಧಂ ಯೋಜನಾತಾತ್ ಭವಾನ್ ದಸ್ಯೂನಾಂ ನಿಗ್ರಹೋ ಧರ್ಮ ಕ್ಷತ್ರಿಯಾಣಾಂ ಯತಃಪರಃ ಅಥೋ ನ ಆದೃಶ ಧಾತರಾಷ್ಟ್ರೈರ್ನ ಸಂಧಿ ಸ್ಯಾದಿತಿ ಪಾರ್ಷತಿ. ಎಲ್ಲರೂ ಬೇಡ, ಸಂಧಿ ಮಾಡೋದು ಬೇಡ, ಸಂಧಿ ಮಾಡೋದು ಬೇಡ, ಸಂಧಿ ಮಾಡೋದು ಬೇಡ, ಯುದ್ಧವೇ ಆಡೋಣ. ಜಗಾದ ಕೃಷ್ಣಂ ಸೋಪೇತಾಂ ಓಮಿತ್ಯುಕ್ತ್ವಾ ವಿನಿದಿಯು. ಆಗಲಿ, ಹಾಗೆ ಆಗಲಿ, ಯುದ್ಧವನ್ನೇ ಆಡೋಣ. ಆದರೂ ನಾನು ಶಾಂತಿ ದೂತನಾಗಿ ಹೋಗಿ ನಾನು ನನಗೆ ಹೇಳಬೇಕಾದ ವಿಷಯವನ್ನು ಹೇಳ್ತೇನೆ ಅಂದಾಗ, ನಾನೀಗ ಹೇಳಿದ್ನಲ್ಲ, ಕೃಷ್ಣನು ಮಾಡಿದ ಉಪದೇಶವನ್ನು ಕೇಳುವ ಯೋಗ್ಯತೆ ಯಾರಿಗೂ ಇಲ್ಲ ಅಂದಮೇಲೆ ಯಾರಿಗೂ ಉಪದೇಶ ಮಾಡುತ್ತಾನೆ ಕೃಷ್ಣ? ಅಂದರೆ ಕೃಷ್ಣನ ಬೆನ್ನತ್ತಿ ಹೋದವರು ಯಾರು? ಹಾಗಾದರೆ ಕೃಷ್ಣನ ಉಪದೇಶ ಕೇಳಲಿಕ್ಕೆ ಬೆನ್ನತ್ತಿ ಹೋದವರು ಯಾರು ಅಂದರೆ ವೇದವ್ಯಾಸ ದೇವರು ಹಾಗೂ ಪರಶುರಾಮ ದೇವರು ಹೋಗಿದ್ದಾರಂತೆ. ಅವರ ಶಿಷ್ಯರಿಂದ ಸಮೇತವರಾಗಿ, ಹೇಗೆ ಅದೃಶ್ಯರಾಗಿ ಹೋಗಿದ್ದಾರೆ. ಯಾಕೆ? ಆ ಕೃಷ್ಣನ ಉಪದೇಶವನ್ನು ಕೇಳುವ ಯೋಗ್ಯತೆ ಯಾರಿಗೂ ಇಲ್ಲ. ಏಕೋಪಿ ವಿಷ್ಣು ಸಹ ಸತು ಭಾರ್ಗವಾತ್ಮ ವ್ಯಾಸಸ್ಸ ಶಿಷ್ಯಸ್ತದನನ್ಯ ದೃಶ್ಯ ಯಯೋ ತದುಕ್ತೇರ್ಹಿ ಗುಣಾನ್ ಪ್ರಭುಕ್ತು ನಾನ್ಯೋ ಹಿ ಶಕ್ತತ್ತ ಮೃತೇಯತಃ ಪ್ರಭುಂ. ದೇವರ ಗುಣಗಳನ್ನು, ದೇವರ ಉಪದೇಶವನ್ನು, ದೇವರ ಸಿದ್ಧಾಂತವನ್ನು, ದೇವರ ಅಪಾರ ಅನಂತವಾದ ಜ್ಞಾನದ ಒಂದು ತುಣುಕುಗಳನ್ನು ಕೇಳುವ ಶಕ್ತಿ, ಸಾಮರ್ಥ್ಯ, ಯೋಗ್ಯತೆ ಇದ್ದವರು ಯಾರೂ ಇಲ್ಲ. ಹಾಗಾಗಿ ವೇದವ್ಯಾಸ ದೇವರು
ಪರಶುರಾಮ ದೇವರು ಮತ್ತು ಅವರ ಶಿಷ್ಯಂದಿರು ಎಲ್ಲರೂ ಅದೃಶ್ಯರಾಗಿ ಹೋಗಿದ್ದಾರೆ. ಯಯೋ ತದುಕ್ತೇರ್ಹಿ ಗುಣಾನ್ ಪ್ರವೇಕ್ತು ನಾನ್ಯೋ ಶಕ್ತತ್ ಅಮೃತೇ ಯತಃ ಪ್ರಭು. ಕೃಷ್ಣ ಉಪದೇಶ ನೋಡ್ರಿ, ಉಪದೇಶ ಮಾಡಬೇಕಾದಾಗ ಆಡಿಯನ್ಸ್ ಇರಬೇಕಲ್ಲ, ಜನರಿರ್ಬೇಕಲ್ಲ. ಜನರಿಲ್ಲದೆ ಇದ್ದಾಗ ಏನು ಉಪದೇಶ ಮಾಡಬೇಕು ಕೃಷ್ಣ? ಉಪದೇಶ ಮಾಡಿದರೂ ಉಪದೇಶವನ್ನು ಕೇಳುವ ತಿಳಿದುಕೊಳ್ಳುವ ಯೋಗ್ಯತೆ ಸಾಮರ್ಥ್ಯ ಶಕ್ತಿಗಳಿರಬೇಕು, ಅದೂ ಇಲ್ಲ. ಹಾಗಾಗಿ ಸ್ವಯಂ ತನ್ನದೇ ಆದ ತನ್ನಿಂದ ಅಭಿನ್ನವಾದ 2 ರೂಪಗಳು ಜೊತೆಗೆ ಬಂದಿವೆ. ವೇದವ್ಯಾಸ ದೇವರು ಹಾಗೂ ಪರಶುರಾಮ ದೇವರು ಹಾಗೂ ತಮ್ಮ ಶಿಷ್ಯರು ಬಂದು ಕೃಷ್ಣನ ಉಪದೇಶ ಮಾಡಬೇಕು. ಆದರೆ ಹಸ್ತಿನಾವತಿಗೆ ಕೃಷ್ಣ ಪರಮಾತ್ಮ ಪ್ರವೇಶ ಮಾಡಿದ್ದಾನೆ. ವೈಭವದ ಸ್ವಾಗತ ಕೃಷ್ಣನಿಗೆ. ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಸಭೀಷ್ಮ ಮುಖ್ಯೈಹಿ ಸ ರಸಾಭಿಯಾತಃ ಸಹೈವತೌ ಪ್ರಯಯೌ ರಾಜಮಾರ್ಗೆ ದೃಕ್ಷ್ಯವಂತಂ ಜಗದೇಕ ಸುಂದರಂ. ಕೃಷ್ಣ ನೋಡಲಿಕ್ಕೆ ಸುಂದರ, ಅತಿ ಚಲುವ, ಕಮಲದಂಥ ಕಣ್ಣುಗಳು, ಸಕಲ ಲಕ್ಷಣಗಳಿಂದ ಪೂರ್ಣನಾದವನು. ಗುಣಾರ್ಣವಂ, ಗುಣಗಳು ಸಮುದ್ರದಂತೆ ಇವೆ, ಅಷ್ಟು ಗುಣಗಳಿಂದ ಪೂರ್ಣನಾದವನು. ಪ್ರಯೋಸ್ತತ್ರ ಸರ್ವೇ ಸಮಾಜಿತಸ್ಥೈ ಪರಮಾದರೇಣ, ಎಲ್ಲರ ಸಂತೋಷದಿಂದ ಆದರದಿಂದ ಗೌರವ ಸತ್ಕಾರಗಳನ್ನು ಮಾಡ್ತಾ, ಧೃತರಾಷ್ಟ್ರನೂ ಕೂಡ ತಾನು ಗೌರವಗಳನ್ನು ಮಾಡಿದ್ದಾನೆ. ನಮ್ಮ ಮನೆಯಲ್ಲಿ ಆತಿಥ್ಯ ಸ್ವೀಕಾರ ಮಾಡಬೇಕು, ನನ್ನ ಮನೆಯಲ್ಲಿ ಬರಬೇಕು ಅಂತ ಧೃತರಾಷ್ಟ್ರ ಕರೆದಿದ್ದಾನೆ, ದುರ್ಯೋಧನ ಕರೆದಿದ್ದಾನೆ, ಭೀಷ್ಮಾಚಾರ್ಯರು ಕರೆದಿದ್ದಾರೆ, ಎಲ್ಲರೂ ಕರೆದಿದ್ದಾರೆ. ಯಾರೂ ಮನೆಗೆ ಹೋಗಿಲ್ಲ. ದುರ್ಯೋಧನ ಕರೆದಾಗ ಯಥೋಚಿತಂ ತೇಷು ವಿಧಾಯ ಕೇಶವೋ ದುರ್ಯೋಧನಂ ಪ್ರಾಪ್ಯ ಗೃಹಂ ಚ ಪೂಜಿತಃ ಪೂಜಾಂ ತದೀಯಾಂ ಗುಣವತ್ ದ್ವಿಟ್. ಆಗ ದುರ್ಯೋಧನ ಬಂದು, ಸ್ವಾಮಿ ಕೃಷ್ಣ, ಅವನಿಗೇನು ಅಭಿಪ್ರಾಯ ಇದ್ದಿದ್ದಿಲ್ಲ, ಸುಮ್ಮನೆ ವ್ಯವಹಾರಕ್ಕೆ ಹೇಳುವಂತೆ ಹೇಳಿದ. ನನ್ನ ಮನೆ ಬಂದು ಆತಿಥ್ಯ ಸ್ವೀಕಾರ ಮಾಡಪ್ಪ ಕೃಷ್ಣ, ನನ್ನ ಮನೆಗೆ ಊಟ ಮಾಡು ಅಂದಾಗ ನೀನು ಗುಣವನ್ನು ದ್ವೇಷ ಮಾಡುವ, ಗುಣದ್ಬಿಟ್ಟು ನೀನು ಅಸುರ, ಅಂಧಂತಮ ಯೋಗ್ಯನಾದ ವ್ಯಕ್ತಿ ನೀನು, ನಿನ್ನ ಮನೆಗೆ ನಾನು ಬರೋದಿಲ್ಲ ಸರ್ವತ್ರ ಅಂತ ಕೃಷ್ಣ ಹೇಳಿದಂತೆ. ಕೃಷ್ಣನಿಗೆ ಯಾರ ಮುಲಾಜಿಲ್ಲ. ಅವ್ರು ತಪ್ಪು ತಿಳ್ಕೊತಾರೆ, ಅವರಿಗೆ ಅಸಮಾಧಾನ ಆಗ್ತದೆ, ಅವೆಲ್ಲ ಏನೂ ಸಮಸ್ಯೆ ಇಲ್ಲ ಕೃಷ್ಣನಿಗೆ. ಅಸಮಾಧಾನ ಮಾಡ್ಕೋ, ಧರ್ಮ ವಿರುದ್ಧವಾಗಿ ನಡೆದುಕೊಂಡಿದ್ದೀಯಾ, ಹಾಗಾದ್ರೆ ನಾನು ಬರೋದಿಲ್ಲ. ಧರ್ಮವನ್ನು ಮಾಡಿದ್ದೀಯಾ, ಅವಶ್ಯವಾಗಿ ಬರ್ತೇನೆ. ಪೂಜಾಂ ತದೀಯಾಂ ಗುಣವದ್ವಿಟ್ ಇತ್ಯೇವಸೋ ಜಗ್ರಾಹನೋ ವಿದುರಂ ಜಗಾಂ. ಯಾರು ಕರೆದರೂ ಯಾರ ಮನೆಗೆ ಹೋಗಲಿಲ್ಲ, ವಿದುರ ಮಾತ್ರ ಕರೆದ. ವಿದುರನ ಮನೆಗೆ ಹೋದರು. ಎಲ್ಲರೂ ಕರಿತಾ ಇದ್ರು, ವಿದುರನ್ನು ಕರೆದ, ಸ್ವಾಮಿ ಬನ್ನಿ, ನನ್ನ ಮನೆಗೆ ಆತಿಥ್ಯ ಸ್ವೀಕಾರ ಮಾಡಿ, ಅವಶ್ಯ ಬರ್ತೇನೆ. ಧರ್ಮವಂತ ದ್ರೌಪದಿಯ ಮಾನ ಹೋಗುವ ಪ್ರಸಂಗದಲ್ಲಿ ಎದ್ದು ನಿಂತು ಗಟ್ಟಿಮುಟ್ಟಿಯಾಗಿ ಧೈರ್ಯದಿಂದ ಧರ್ಮವನ್ನು ಹೇಳಿ, ಧರ್ಮದ ನುಡಿಗಳನ್ನು ಹೇಳಿ ಬೋಧನೆ ಮಾಡಲಿಕ್ಕೆ ಎದ್ದು ನಿಂತ ಗಟ್ಟಿಯಾದ ವ್ಯಕ್ತಿ ಅಂದರೆ ವಿದುರ. ಹಾಗಾಗಿ ಅವನ ಮನೆಗೆ ನಾನು ಹೋಗ್ತೇನೆ ಅಂತ ಹೇಳಿ ಭೀಷ್ಮ ಪೂರ್ವೈಹಿ, ಭೀಷ್ಮಾಚಾರ್ಯರ ಮನೆಗೂ ಹೋಗಲಿಲ್ಲ ಕೃಷ್ಣ ಪರಮಾತ್ಮ. ಭೀಷ್ಮ ಪೂರ್ವೈರಭಿಯಾಚಿತೋಪಿ ಜಗ್ರಾಹನೇಶಾಂ ಗೃಹಮಾದಿದೇವ ಉಪೇಕ್ಷಿತ ದ್ರೌಪದಿ ಇತ್ಯಪ್ರಮೇಯ ಜಗಾಮಗೇಹಂ ವಿದುರಸ್ಯ ಶೀಘ್ರಂ. ವಿದುರ ಮನೆಗೆ ಪರಮಾತ್ಮ ಹೋಗಿ ಅಲ್ಲಿ ವಾಸ ಮಾಡಿದ್ದಾನೆ. ಅವನ ರತ್ನ ಮಣಿಗಳು, ಬಂಗಾರ, ವೈಢೂರ್ಯ, ವಜ್ರ ಇವುಗಳು ಖಚಿತವಾದಂತಹ ದಿವ್ಯವಾದಂತಹ ಸಿಂಹಾಸನ, ಆ ಸಿಂಹಾಸನದ ಮೇಲೆ ಕೂಡಿಸಿ ಪರಮಾತ್ಮನಿಗೆ ಆದರೋಪಚಾರ ಆತಿಥ್ಯಗಳನ್ನು ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣಾರ್ಪಣಮಸ್ತು.